ಗುಲಾಮರಾಗಿ ದುಡ್ಡುಗೋ ಕಾಸಿಗೋ ಸೀರೆಗೋ ಟಿವಿಗೋ ಬಕೆಟ್ಗೋ ಇಡ್ಲಿಗೋ ಮಾರ್ಕೊಂಡಿದ್ದಾಯ್ತು. ಇನ್ನು ಮೇಲಾದ್ರೂ ಯೋಚನೆ ಮಾಡಿ, ಒಳ್ಳೆ ಕ್ಯಾಂಡಿಡೇಟ್, ಈ ಸಮಾಜಕ್ಕೆ ಏನಾದ್ರು ಮಾಡೋನಂತ ಒಬ್ಬ ಕ್ಯಾಂಡಿಡೇಟ್, ಇಲ್ಲಿರೋಂಥ ತೊಂದರೆಗಳು ಬಿಕ್ಕಟ್ಟನ್ನ ಸರಿ ಮಾಡೋಂಥ ಒಬ್ಬ ಕ್ಯಾಂಡಿಡೇಟ್ ಬೇಕಾಗಿದೆ. ಇದನ್ನ ಯೋಚನೆ ಮಾಡಿ. ನಿಮ್ಮ ಹತ್ರ 1000 ರೂಪಾಯಿಗೆ ಬೆಲೆ ದುಡ್ಡಿಲ್ವಾ? ಅವ್ನು ಕೊಡೋ 5 ಕೆಜಿ ಅಕ್ಕಿಗೆ ನೀವು ಓಟ್ ಹಾಕ್ಬೇಕಾ? ಅವ್ರು ಕೊಡೋ ಸೀರೆಗೆ ನೀವು ಓಟ್ ಹಾಕ್ಬೇಕಾ? ಒಂದು ಬಾಂಬ್ರಿ ನಾಯಿ 5,000 ರೂಪಾಯಿ, ಒಂದು ಹಸು 30,000 ರೂಪಾಯಿ, ಒಂದು ಹಂದಿ 40,000 ರೂಪಾಯಿ, ಒಬ್ಬ ಮನುಷ್ಯನ ವ್ಯಾಲ್ಯೂ ಬರೀ 2,000 ರೂಪಾಯಿ. ನಾಚಿಕೆ ಆಗ್ಬೇಕು ನಮಗೆ, ದಯವಿಟ್ಟು ನಾಚಿಕೆ ಆಗ್ಬೇಕು. ಯೋಚನೆ ಮಾಡಿ, ಇವತ್ತು ನಿಮ್ಮ ಈ ಜೀವನ ಈ ರೋಡ್ ಮೇಲೆ ನಡೀತಾ ಇದೆ. ಎಷ್ಟು ಜನ ಇಲ್ಲಿ ತರಕಾರಿ ಅಂಗಡಿಗಳಿದ್ದಾರೆ. ಈ ಜೀವನ ಯಾಕೆ ಹೀಗಿದೆ? ಇದಕ್ಕೆ ರಾಜಕಾರಣನೇ ಇದಕ್ಕೆಲ್ಲ ಕಾರಣ. ಇಲ್ಲಿರ್ತಕ್ಕಂಥ MLA, ಇಲ್ಲಿರ್ತಕ್ಕಂಥ ಕೌನ್ಸಿಲರ್, ಸಾರಿ ಸರ್, ಬಟ್ ಇದೆಲ್ಲದಕ್ಕೂ ರಾಜಕಾರಣನೇ ಕಾರಣ. ದಯವಿಟ್ಟು ಯೋಚನೆ ಮಾಡಿ. ಈ ಸಾರಿ ತಮ್ಮ ಮತಗಳನ್ನ ಯೋಚನೆ ಮಾಡಿ ತಮ್ಮ ಕೆಲಸವನ್ನ ಮಾಡುವಂತ, ತಮಗೆ 24 ಗಂಟೆ ತಮ್ಮ ಕಷ್ಟಗಳಿಗೆ ಸ್ಪಂದಿಸುವಂತ ಒಬ್ಬ ಕ್ಯಾಂಡಿಡೇಟ್ಗೆ ವೋಟ್ ಹಾಕಿ ಅಂತ ಕೇಳ್ಕೊಳ್ತಾ ನನ್ನ ಮಾತನ್ನ ಇಲ್ಲಿಗೆ ಮುಗಿಸ್ತೀನಿ. ಜೈ ಭೀಮ್.